ನಮಸ್ಕಾರ. ಈ ದಿನ ನಮಗೆ ಅತೀವವಾದಂಥ ದುಃಖದ ವಿಷಯ. ಶ್ರೀಯುತ MVN ರಾವ್ರವರು ನಮ್ಮನ್ನೆಲ್ಲ ಅಗಲಿ ಹೋಗಿರುವಂಥದ್ದು ತುಂಬ ದುಃಖಕರವಾದಂಥ ವಿಷಯ. ಶ್ರೀಯುತರು ನನಗೆ ವೈಯಕ್ತಿಕವಾಗಿ 40 ವರ್ಷಗಳ ಪರಿಚಯ, ಸ್ನೇಹ ಸಂಬಂಧ. ನಾವು ಹೇಗಿದ್ವಿ ಅಂದರೆ, ಅಕಸ್ಮಾತ್ ನಾವು ಭೇಟಿ ಆಗೋಕ್ಕಾಗಲಿಲ್ಲ ಅಂದರೂ ಅವರು ಪ್ರತಿದಿನ ಒಂದು ಮೆಸೇಜನ್ನು ಹಾಕೋರು. ನಿನ್ನೆನೂ ನನಗೆ ಒಂದು ಬೆಳಗಿನ ವಂದನೆಗಳು ಅನ್ನುವಂಥ ಒಂದು ಮೆಸೇಜ್ ಕಳಿಸಿದ್ದಾರೆ. ನನಗೆ ಅವ್ರು ನಿಧನರಾಗಿದ್ದಾರೆ ಅಂದರೆ ನಂಬೋಕ್ಕಾಗಲಿಲ್ಲ. ನಾನು ಆಕಸ್ಮಿಕವಾಗಿ ನಿನ್ನೆ ಸಂಜೆ ಒಂದು ಫೋನ್ ಮಾಡಿದಾಗ ಬೇರೆಯವರು ತಗೊಂಡು ಸರ್ ಹಿಂಗೆ ಅಂತ ಹೇಳಿದ್ರು. ನನಗೆ ನಂಬೋಕ್ಕೆ ಆಗಲಿಲ್ಲ. ನಾನು ಫೋನ್ ಮಾಡಿದ್ದು ಅವ್ರ ಹತ್ರ ಬೇರೆ ವಿಷಯ ಮಾತಾಡೋಕ್ಕೆ. ಅವರು ಸಮಾಜಮುಖಿ ಕಾರ್ಯಗಳಲ್ಲಿ ಅತಿ ಹೆಚ್ಚು ತೊಡಗಿಸ್ಕೊಳ್ಳೋದ್ರ ಜೊತೆಗೆ ಸಮಾಜಕ್ಕೆ ಮತ್ತು ನಮ್ಮ ನಿಜವಾದ ಹಳ್ಳಿ ಜನಕ್ಕೆ ಜಾಗೃತಿಯನ್ನು ಮೂಡಿಸೋ ನಿಟ್ಟಿನಲ್ಲಿ ತುಂಬ ಕೆಲಸಗಳನ್ನು ಮಾಡಿದ್ದಾರೆ. ಅವ್ರ ಜೊತೆಯಲ್ಲಿ ಸುಮಾರು ಕಾರ್ಯಕ್ರಮಗಳನ್ನು ನಾನು ಅವ್ರ ಜೊತೆಯಲ್ಲಿ ಮಾಡಿರೋದ್ರಿಂದ ಅವರ ವ್ಯಕ್ತಿತ್ವದ ಬಗ್ಗೆ ತುಂಬ ಚೆನ್ನಾಗಿ ಅರ್ಥವನಾಗಿದ್ದೇನೆ. ನಿಜವಾಗ್ಲೂ ಅವ್ರು ಇನ್ನೂ ಇರಬೇಕಾಗಿತ್ತು. ನಮ್ಮ ಮುಳಬಾಗಿಲು ತಾಲೂಕಿಗೆ ಅವರು ಎಲ್ಲಿ ಹುಟ್ಟಿ ಎಲ್ಲಿ ಬೆಳೆದ್ರೋ ಗೊತ್ತಿಲ್ಲ, ಆದರೆ ಮುಳಬಾಗಿಲು ತಾಲೂಕಿನವರೇ ಆಗಿ ಹುಣಸೆಟ್ಟಳ್ಳಿಯವರೇ ಅನ್ನೋ ರೀತಿಯಲ್ಲಿ ಇಲ್ಲಿ ಬೆಳೆದು ಈ ಸುತ್ತಮುತ್ತಲಿನ ಗ್ರಾಮಗಳಿಗೆ ಗ್ರಾಮ ವಿಕಾಸ ಅಂದರೆ ಏನು, ಸುಮಾರು ವಿದ್ಯಾರ್ಥಿಗಳ ಜೀವನದಲ್ಲಿ ಬೆಳಕಾಗಿದ್ದಾರೆ. ಅವ್ರ ಜೊತೆಯಲ್ಲಿ ನಾವು ರಾತ್ರಿ ಶಾಲೆಗಳನ್ನು ಜೊತೆಗೆ ಸಮ್ಮರ್ ಕ್ಯಾಂಪ್ಗಳನ್ನು ಮಾಡ್ತಾಯಿದ್ವಿ. ಮಕ್ಕಳಿಗೋಸ್ಕರ, ಸ್ಕೌಟ್ ಆ್ಯಂಡ್ ಗೈಡ್ಸ್ಗೋಸ್ಕರ, ಬೇರೆ ಎಲ್ಲ ವಿಷಯಗಳಲ್ಲೂ ಅವ್ರ ಜೊತೆಯಲ್ಲಿ ನಾವು ಅವ್ರ ಚಿಂತನೆಗಳು ಅತಿ ಎತ್ತರದ ಮಟ್ಟದಲ್ಲಿದ್ದವು.